ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಸಾಲಿನಲ್ಲಿ SLC ಒಂದು ಪರೀಕ್ಷೆ 1 ಅಂತ ಏನಿದ್ದಾರೆ ವಿದ್ಯಾರ್ಥಿಗಳಿಗೆ 3 ಬಾರಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಅದರಲ್ಲಿ ಒಂದನೇ ಪರೀಕ್ಷೆ ಅಂತ ಏನು ಮಾಡ್ತಿದಾರಲ್ಲ ಸೊ ಅದರ ಒಂದು ವಾರ್ಷಿಕ ಪರೀಕ್ಷೆಗೆ ವಿದ್ಯಾರ್ಥಿಗಳ ನೋಂದಣಿ ದಿನಾಂಕವನ್ನು ವಿಸ್ತರಣೆ ಮಾಡಿರುವಂಥದ್ದು. ಹಾಗೆ ನಂತರದಲ್ಲಿ ಒಂದು ಪ್ರಥಮ PUC ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಬೋರ್ಡ್ ಮಾದರಿಯಲ್ಲೇ ಪರೀಕ್ಷೆ ಮಾಡೋದಕ್ಕೆ ಇಲಾಖೆಯವರು ತೀರ್ಮಾನ ಎಲ್ಲ ಮಾಡಿದ್ರು. ಸೊ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ತಿದ್ದುಪಡಿಗಳನ್ನು ಮಾಡ್ಕೊಂಡು ಚೇಂಜಸ್ಸನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಒಂದು ಚೇಂಜಸ್ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಏನು ಮಾಡ್ಕೊಂಡಿದ್ದಾರೆ ಇಲಾಖೆಯವರು SLC ಪರೀಕ್ಷೆ ಕಟ್ಟೋದಕ್ಕೆ ಕೊನೆ ದಿನಾಂಕ ಯಾವಾಗ ಇದ್ರ ಬಗ್ಗೆ ಮೊದಲ ಬಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರೋ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ 1ನೇ ತರಗತಿಯಿಂದ ಅಪ್ ಟು B.Ed ತನಕ ಮಾಹಿತಿಗಳಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ PDF ಅಪ್ಲೋಡ್ ಆಗ್ತಾ ಇರ್ತವೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಪ್ರಶ್ನೆ ಡೌಟ್ ಇದ್ರೂ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು. ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು. ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಇನ್ಸ್ಟಾಗ್ರಾಮಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಫಾಲೋ ಕೂಡ ಮಾಡ್ಬೋದು ಅಂತ ಹೇಳ್ತಾ. ಸೊ ವಿಡಿಯೋಗೆ ಲೈಕ್ ಅಥವಾ ಡಿಸ್ಲೈಕ್, ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಅಥವಾ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರೀದೆ ವಿಡಿಯೋ ಶೇರ್ ಅಂತೂ ಮಾಡಿ, ಅವರಿಗೆ ವಿಡಿಯೋ ಸಹಾಯ ಆಗ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಸೊ SLC ಪರೀಕ್ಷೆ 2023-24ನೇ ಸಾಲಿನಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾಡ್ತೇವೆ ಅಂತ ಹೇಳಿದರೆ ತಾತ್ಕಾಲಿಕ ವೇಳಾಪಟ್ಟಿ ಕೂಡ ಬಂದಿರುವಂಥದ್ದು. ಇದೀಗ ಒಂದು ಪರೀಕ್ಷೆನ ಕಟ್ಟೋದಕ್ಕೆ ವಿದ್ಯಾರ್ಥಿಗಳಿಗೆ ದಿನಾಂಕನ ವಿಸ್ತರಣೆ ಮಾಡಿ ಜನವರಿ 2ನೇ ತಾರೀಕು 2024ರಿಂದ ಜನವರಿ 11ನೇ ತಾರೀಕು 2024ರವರೆಗೆ. ಸೊ ಜನವರಿ 10 ಅಂತಲೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋ ಥರ ಏನೇನೋ ಕೊಟ್ಟಿದ್ದಾರೆ ಅವರು. ಒಟ್ಟಿನಲ್ಲಿ ಜನವರಿ 10 ಅಥವಾ 11ನೇ ತಾರೀಕು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ದಿನಾಂಕ ಕೊನೆ ಆಗುತ್ತೆ. ಸೊ ವಿಸ್ತರಣೆ ಆಗಿರುವಂಥದ್ದು. ಸೊ ಮತ್ತೆ ವಿದ್ಯಾರ್ಥಿಗಳಿಗೆ ವಿಸ್ತರಣೆನ ಕೆಲ ಟೈಮಿಂದ ಮಾಡ್ತಿದ್ದಾರೆ. ಮತ್ತೆ ಇದು ಲಾಸ್ಟ್ ವಿಸ್ತರಣೆ ಅಂತ ಕಾಣಿಸ್ತಾ ಇರುವಂಥದ್ದು. ಜಾಸ್ತಿ ಅವರು ಮತ್ತೆ ಎಕ್ಸ್ಟೆಂಡ್ ಮಾಡೋ ಡೌಟ್ ಆಗಿದೆ. ಶಾಲಾ ಅಭ್ಯರ್ಥಿಗಳು, ಖಾಸಗಿ ಅಭ್ಯರ್ಥಿಗಳು, ಪುನರಾವರ್ತಿತ ಶಾಲಾ ಹಾಗೂ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಕೂಡ ವಿದ್ಯಾರ್ಥಿಗಳು ನೋಂದಣಿ ಕೂಡ ಮಾಡ್ಕೋಬಹುದಾಗಿರುತ್ತೆ ಅಂತೆಲ್ಲ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಈ ಒಂದು ವಿದ್ಯಾರ್ಥಿಗಳು ಪರೀಕ್ಷೆಯ ಶುಲ್ಕವನ್ನು ಕಟ್ಟೋದಕ್ಕೆ ಸೊ ಈ ಒಂದು ದಿನಾಂಕ ಜನವರಿ 2ನೇ ತಾರೀಕಿನಿಂದ 2024ರಿಂದ ಜನವರಿ 10, 2024ರವರೆಗೆ ಅವಕಾಶನ ಕೊಟ್ಟಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆನ ಆದಷ್ಟು ನೋಂದಣಿಗಳನ್ನು ಯಾವ ವಿದ್ಯಾರ್ಥಿಗಳು ಪರೀಕ್ಷೆ ಕಟ್ಟಬೇಕು ಅಂತಿರ್ತಾರಲ್ಲ, ಡೈರೆಕ್ಟಾಗಿ ಪರೀಕ್ಷೆನ ಕಟ್ಟಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗಿರ್ಬೋದು, ಫೇಲ್ ಆಗಿರೋರಾಗಿರ್ಬೋದು, ವಿಡಿಯೋನ ಮರೀದೆ ಅವರಿಗೆ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ನಂತರದಲ್ಲಿ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಈ ಇಲಾಖೆ ಕಡೆಯಿಂದನೇ ಪರೀಕ್ಷೆನ ಮಾಡ್ತೇವೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತೇನೆ ಇವಾಗ SLC PUC ಬೋರ್ಡ್ನ ಮರ್ಜ್ ಮಾಡಿದಾರಲ್ಲ, ಆ ಇಲಾಖೆಯವರ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ಒಂದು ಚೇಂಜಸ್ಸನ್ನು ಕೂಡ ಇಲಾಖೆ ಕಡೆಯಿಂದ ಮಾಡಿರುವಂಥದ್ದು. ಆ ಒಂದು ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ. 2024ನೇ ಸಾಲಿನ ಪ್ರಥಮ PUC ವಾರ್ಷಿಕ ಪರೀಕ್ಷೆಯನ್ನು ಜಿಲ್ಲಾ ಉಪನಿರ್ದೇಶಕರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಸುವ ಕುರಿತು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಹಿಂದೆ ಸುತ್ತೋಲಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿದ್ದೇವೆ. ಸೊ ಈಗ ಹಿಂದೆ ಏನು ಸುತ್ತೋಲಲ್ಲಿ ಮಾಹಿತಿನ ಕೊಟ್ಟಿದ್ರು, ಆ ಅಂಶಗಳೇನು, ತಿದ್ದುಪಡಿ ಮಾಡಿರ್ತಕ್ಕಂಥ ಅಂಶಗಳೇನು ಅಂತ ಕೊಟ್ಟಿದ್ದಾರೆ. ಸೊ ಹಿಂದೆ ಕಾಲಮ್ 4 ಕೊಟ್ಟಿದ್ದಾರೆ. ಸೊ ಒಂದನೇದರಲ್ಲಿ ಪ್ರಶ್ನೆ ಪತ್ರಿಕೆ ಸಾಫ್ಟ್ ಕಾಪಿಯನ್ನು ಪ್ರಾಂಶುಪಾಲಕರ ಲಾಗಿನ್ಗೆ ಬಿಡಲಾಗ್ತಿದೆ ಅಂತ ಹಿಂದೆ ಮಾಹಿತಿನ ಕೊಟ್ಟಿದ್ರು. ಈಗ ಅವ್ರು ಏನು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂದರೆ ಪ್ರಶ್ನೆ ಪತ್ರಿಕೆಗಳಿರುತ್ತಲ್ಲ, ಸೊ ಅದರ ಸಾಫ್ಟ್ ಕಾಪಿಯನ್ನು ಜಿಲ್ಲಾ ಉಪನಿರ್ದೇಶಕರು PUC ಅವ್ರದ್ದು ಏನು ಹೆಡ್ ಆಫೀಸ್ ಇರುತ್ತಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸೊ ಅವರ ಶಾಲಾ ಲಾಗಿನ್ಗೆ ಅಂದರೆ ಅವರ ಲಾಗಿನ್ಗೆ ಬಿಡಲಾಗ್ತದೆ, ಅಂದರೆ ಜಿಲ್ಲಾ ಉಪನಿರ್ದೇಶಕರ ಲಾಗಿನ್ಗೆ ಬಿಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ಗೆ ಅಲ್ಲೇ ಬಿಟ್ಟರೆ ಸಮಸ್ಯೆ ಏನಾರು ಆಗ್ಬೋದು, ಲೀಕ್ ಥರ ಅನ್ನೋಂಥ ಅವರು ಥಿಂಕ್ ಮಾಡಿರುವಂಥದ್ದು. ಸೊ ಎರಡನೇದಾಗಿ ಮಧ್ಯಾಹ್ನದ ಪರೀಕ್ಷೆ ವೇಳೆ 2 ಗಂಟೆ 30 ನಿಮಿಷದಿಂದ 5 ಗಂಟೆ 30 ನಿಮಿಷ ಅಂತೇನಿತ್ತು. ನಮಗೂ ಕೂಡ ಕನ್ಫ್ಯೂಸ್ ಆಗಿತ್ತು. ನಾವು ವಿಡಿಯೋ ಮಾಡೋ ಟೈಮಲ್ಲಿ ಕೂಡ ಇದೇನಿದು ಟೈಮ್ ಟೇಬಲ್ ಒಂದು ಕೊಟ್ಟಿದ್ದಾರೆ, ಸೊ ಅವ್ರು ಸರ್ಕ್ಯುಲರ್ ಒಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ. ಸೊ ಇವಾಗ ಅವ್ರು ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಿಂದೆ ಇದ್ದಿದ್ದು 2:30ರಿಂದ 5:30 ತನಕ ಪರೀಕ್ಷೆ ಸಮಯ ಅಂತ ಅಂದ್ಬಿಟ್ಟು ಈಗ ಅವ್ರು ಚೇಂಜಸ್ನ ಮಾಡಿ ಬೆಳಿಗ್ಗೆ ಪರೀಕ್ಷೆ ವೇಳೆ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದ ತನಕ ಫಸ್ಟ್ PUC ವಿದ್ಯಾರ್ಥಿಗಳಿಗೆ, ಪ್ರಥಮ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ 3ನೇ ಆಪ್ಷನಲ್ಲಿ ಪರೀಕ್ಷಾ ದಿನಾಂಕಗಳಂದು ಪ್ರಶ್ನೆ ಪತ್ರಿಕೆ ಲಕೋಟೆಗಳನ್ನು ಮಧ್ಯಾಹ್ನ 12:30ರೊಳಗೆ ಕಳಿಸುವುದು ಅಂತ ಹಿಂದೆ ಮಾಹಿತಿ ಇತ್ತು. ಇವಾಗ ಕೊಟ್ಟಿರುವಂಥ ಚೇಂಜಸ್ ಮಾಹಿತಿ ಏನಂದರೆ ಪರೀಕ್ಷಾ ದಿನಗಳಂದು ಪ್ರಶ್ನೆ ಪತ್ರಿಕೆ ಲಕೋಟೆಗಳನ್ನು ಬೆಳಿಗ್ಗೆ 8:30ರೊಳಗೆ ಕಳಿಸುವುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಪರೀಕ್ಷಾ ಸಮಯ ಬೆಳಿಗ್ಗೆ ಮಾಡ್ಕೊಂಡಿರೋದ್ರಿಂದ ಬೆಳಿಗ್ಗೆ 8:30ರ ಒಳಗಾಗಿ ಪ್ರಶ್ನೆ ಪತ್ರಿಕೆ ಲಕೋಟೆ ಇರುತ್ತಲ್ಲ, ಸೊ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಒಂದು ಏನು ಬಾಕ್ಸ್ ಇರುತ್ತಲ್ಲ ಅದನ್ನು ಕಳಿಸ್ಕೊಡುವಂಥದ್ದು ಅನ್ನೋ ಥರ ಮಾಹಿತಿ ಕೊಟ್ಟಿದ್ದಾರೆ. ಕೆಳಗಡೆ ನೋಡ್ಬೋದಾಗಿರುತ್ತೆ 4ನೇದು ಕೊನೆಯದು, ಪ್ರಥಮ PUC ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹಾಗೂ ಫಲಿತಾಂಶ SATS ಸ್ಟ್ಯಾಟ್ಸ್ ಒಂದು ಪೋರ್ಟಲ್ನಲ್ಲಿ ದಾಖಲಿಸುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅವರ ರಿಸಲ್ಟು ಅವ್ರು ಪಡೆದಿರುವಂಥ ಮಾರ್ಕ್ಸನ್ನು ಸ್ಟ್ಯಾಟ್ಸ್ನ ಒಂದು ಪೋರ್ಟಲ್ ಏನಿರುತ್ತಲ್ಲ, ಸೊ ಇಲಾಖೆದು ಅದರಲ್ಲಿ ಅನೌನ್ಸ್ ಮಾಡಬೇಕು ಅಂತೆಲ್ಲ ಕೊಟ್ಟಿರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸದ್ಯಕ್ಕೆ ಇರುವಂಥದ್ದು ಇದಾಗಿತ್ತು ಫಸ್ಟ್ PUC ವಿದ್ಯಾರ್ಥಿಗಳಿಗೆ, SLC ವಿದ್ಯಾರ್ಥಿಗಳಿಗೆ. ಇತರೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ.